So material cost, third chapter, material cost. So there are three elements of cost. What are those three elements of cost? Material, labor and overhead. Material cost ಅಂತ ಮೆಟೀರಿಯಲ್ ಕಾಸ್ಟು ಥರ್ಡ್ ಚಾಪ್ಟ್ರು. ಮೂರು ಕಾಸ್ಟಿಂದು ಮೂರು ಎಲಿಮೆಂಟ್ಸ್ ಯಾವುದು ಅಂತಂದರೆ ಮೂರು. ಯಾವುದು? ಮೆಟೀರಿಯಲ್, ಲೇಬರ್ ಮತ್ತು ಓವರ್ಹೆಡ್. So here the material cost is very important in the cost element. Okay, it is a very important one. So nearly 25% to 40% of material constitute the total element, that is a total cost of the product. ಈಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂದರೆ ಅದರಲ್ಲಿ ನಿಯರ್ಲಿ 25% ಇಂದ 40, ಸಮ್ಟೈಮ್ಸ್ ಇಟ್ ಮೇ ಗೋ ಅಪ್ ಟು 70% ಹೋಗುತ್ತೆ. ಅಷ್ಟು ಪರ್ಸೆಂಟ್ ಏನಿರುತ್ತೆ ಮೆಟೀರಿಯಲ್ಲೇ ಇರುತ್ತೆ. ಓಕೆ, ಸೊ ದೆನ್ ವಾಟ್ ಯು ಮೀನ್ ಬೈ ಮೆಟೀರಿಯಲ್ ಹಿಯರ್? ಸೊ ಮೆಟೀರಿಯಲ್ ಕಾನ್ಸ್ಟಿಟ್ಯೂಟ್, so it includes raw materials, second one is so semi finished products, third one is spare parts, next fourth one is consumable stores, then packing materials. Okay, so that is material cost includes raw materials, then semi finished products, third one is spare parts and components, consumable stores and packing materials. ಮೆಟೀರಿಯಲ್ ಅಂದರೆ ಏನೇನು ಸೇರಿಕೊಂಡಿದೆ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಫಸ್ಟ್ ಒನ್ ರಾ ಮೆಟೀರಿಯಲ್ ಅಂತಂದ್ರೇನು? ಕಚ್ಚಾ ಸಾಮಗ್ರಿಗಳು. ಓಕೆ, ಸೆಕೆಂಡ್ ಒನ್ ಈಸ್, ಅದೆಲ್ಲ ನೋಟ್ಸ್ ಕೊಡ್ತೀನಿ ನಾನು, ನೀವು ಕೇಳ್ಕೊಳ್ಳಿ ಸಾಕು. ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತಂದರೆ ಫುಲ್ ಫಿನಿಶ್ಡ್ ಪ್ರಾಡಕ್ಟ್ ಅಲ್ಲ, ಅರ್ಧಂಬರ್ಧ ಆಗಿರುವಂಥ, ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟಿಗೆ ಮಾಡೋಕ್ಕೆ ಬೇಕಾದಂಥ ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್. ನೆಕ್ಸ್ಟು ಸ್ಪೇರ್ ಪಾರ್ಟ್ಸ್ ಸಚ್ ಆಸ್ ಬೋಲ್ಟ್, ನಟ್ಸ್, ಗಮ್, ಆ ಥರದ್ದು. ಓಕೆ, ಸೊ ನೇಲ್ಸ್, ಮೊಳೆ, ಸ್ಕ್ರೂ ಅದೆಲ್ಲ ಇರುತ್ತಲ್ಲ, ಅದನ್ನು ನಾವು ತಗೊಳ್ತೀವಿ. ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂದರೆ ಸೊ ಕಾಟನ್ ವೇಸ್ಟ್, ಆಯಿಲ್, ಗ್ರೀಸ್, ಈ ಥರದ್ದು. ಅರ್ಥ ಆಯ್ತಾ? ಅದಕ್ಕೆ ಮಾಡಲಿಕ್ಕೆ ಕಾಟನ್ ವೇಸ್ಟ್ ತೊಗೊಂಡು ಯೂಸ್ ಮಾಡ್ತೀವಿ, ಆಯಿಲ್ ಹಾಕ್ತೀವಿ. ಸೊ ಆ ಥರದನ್ನೆಲ್ಲ ಕನ್ಸ್ಯೂಮಬಲ್ ಸ್ಟೋರ್ಸ್ ಅಂತ ಹೇಳ್ತೀವಿ. ಪ್ಯಾಕಿಂಗ್ ಮೆಟೀರಿಯಲ್ಸ್, ಸೊ ದಟ್ ಈಸ್ ಪ್ಲಾಸ್ಟಿಕ್ ಕಂಟೈನರ್ಸ್, ದೆನ್ ಅಲ್ಯೂಮಿನಿಯಂ ಕಂಟೈನರ್ಸ್, ಸೊ ಲೈಕ್ ದಟ್ ಪ್ಯಾಕಿಂಗ್ ಮೆಟೀರಿಯಲ್ಸ್, ದಟ್ ಈಸ್ ಕಾರ್ಡ್ಬೋರ್ಡ್ ಬಾಕ್ಸಸ್. ಸೊ ಈ ಥರದನ್ನೆಲ್ಲ ನಾವು ಪ್ಯಾಕಿಂಗ್ ಮೆಟೀರಿಯಲ್ಸಲ್ಲಿ ತೊಗೊಳ್ತೀವಿ. ಓಕೆ, ಸೊ ದಟ್ ಈಸ್ ಟು ಪ್ಯಾಕ್ ದ ಫೈನಲ್ ಪ್ರಾಡಕ್ಟ್. ಸೊ ಇದಿಷ್ಟು ನಾವೇನು ಹೇಳ್ತೀವಿ? ಮೆಟೀರಿಯಲ್ ಅಂತ ಹೇಳ್ತೀವಿ. ಮೆಟೀರಿಯಲ್ ಇನ್ಕ್ಲೂಡ್ಸ್ ರಾ ಮೆಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್, spare parts such as bolt, nuts, screw, etc., nails, consumable stores such as oil, cotton waste, grease, etc., packing materials such as containers which are used to preserve the final product, that is plastic containers, then cardboards, then any other materials which are used for packing the final product. ಏನೇನು ಪ್ಯಾಕಿಂಗ್ಗೆ ಪೇಪರ್ ಕವರ್ ಆ ಥರದ್ದೆಲ್ಲನೂ ಏನು ಮಾಡ್ತೀವಿ? ಪ್ಯಾಕಿಂಗಿಗೆ ಏನೇನು ಬೇಕೋ ಅದನ್ನೆಲ್ಲನೂ ನಾವು ಇಲ್ಲಿ ತೊಗೊಳ್ತೀವಿ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಮೆಟೀರಿಯಲ್ಸ್. ಸೊ ಅಗೇನ್ ಮೆಟೀರಿಯಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಗ್ರೂಪ್ಸ್, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಡೈರೆಕ್ಟ್ ಮೆಟೀರಿಯಲ್. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಒನ್ ಈಸ್ ಇಂಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ indirect material. What do you mean by direct material? So direct material is that material which is it is
charged to a particular product. It can be identified or it can be conveniently identified with the product. Okay, conveniently identified with the product. It constitutes a major part of the final product. Direct material ಅಂದರೆ ನಿಮಗೆ ಅದು ಕಣ್ಣಿಗೆ ಕಾಣಿಸುತ್ತೆ. Okay, direct material is a part and parcel of the final product. It can be conveniently identified by the person. ಓಕೆ, ನಿಮಗೆ ಕಾಣಿಸುತ್ತೆ ಅದು. ಸೊ ಕಾಣಿಸುತ್ತೆ, ಅದನ್ನು ನಾವೇನು ಹೇಳ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ವಾಟ್ ಯು ಮೀನ್ ಬೈ ಇಂಡೈರೆಕ್ಟ್ ಮೆಟೀರಿಯಲ್? ಇಟ್ ಈಸ್ ನಾಟ್ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ವಿತ್ ದ ಪ್ರಾಡಕ್ಟ್. ಇಟ್ ಕೆನಾಟ್ ಬಿ ಐಡೆಂಟಿಫೈಡ್ ವಿತ್ ದ ಪ್ರಾಡಕ್ಟ್, ದೆನ್ ಇಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಮೆಟೀರಿಯಲ್. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ, ದಟ್ ಈಸ್ ಎಕ್ಸಾಂಪಲ್ ಈಸ್ ಟಿಂಬರ್ or wood used in the manufacturing of furniture. In the manufacturing of furniture, sofa set ಈ ಥರದ್ದೆಲ್ಲ ಮಾಡ್ತೀವಿ. ಅದರಲ್ಲಿ ಯಾವುದು ಡೈರೆಕ್ಟ್ ಮೆಟೀರಿಯಲ್ ನಿಮಗೆ ಕಣ್ಣಿಗೆ ಕಾಣಿಸೋ ಅಂಥದ್ದು? ವುಡ್ ಅಲ್ವಾ, ಮರ. ಯಾವುದೇ ಮರ ಇರ್ಬೋದು, ಅದು ನಿಮಗೆ ಕಣ್ಣಿಗೆ ಕಾಣುತ್ತೆ. ಸೊ ಇಂಡೈರೆಕ್ಟ್ ಮೆಟೀರಿಯಲ್ ಯಾವುದು ಅದರಲ್ಲಿ? ಇಂಡೈರೆಕ್ಟ್ ಮೆಟೀರಿಯಲ್ ಯಾವುದು? ಗಮ್ ಯೂಸ್ ಮಾಡಿರ್ತಾರಲ್ವಾ, ಆಮೇಲೆ ನೇಲ್ಸ್ ಯೂಸ್ ಮಾಡಿರ್ತಾರೆ. ಅದು ಇಟ್ಕೆ ಪಾಲಿಶ್ ಕಾಣುತ್ತೆ, ಬಟ್ ಇಟ್ ಈಸ್ ಎ ಇಂಡೈರೆಕ್ಟ್ ಮೆಟೀರಿಯಲ್. ಓಕೆ, ಸೊ ಇದನ್ನೆಲ್ಲ ನಾವು ಡೈರೆಕ್ಟ್. ಅದೇ ರೀತಿ ನೀವು ಬಟ್ಟೆ ಸ್ಟಿಚಿಂಗ್ ಮಾಡಿಸ್ತೀರ. ಸ್ಟಿಚಿಂಗ್ ಮಾಡಿಸಿದಾಗ ವಾಟ್ ಈಸ್ ದ ಡೈರೆಕ್ಟ್ ಮೆಟೀರಿಯಲ್? ಕ್ಲಾತ್. ವಾಟ್ ಈಸ್ ದ ಇಂಡೈರೆಕ್ಟ್ ಮೆಟೀರಿಯಲ್? ಸ್ಟಿಚಿಂಗ್. ದಟ್ ಈಸ್ ಅ ಥ್ರೆಡ್ ಯೂಸ್ಡ್ ಇನ್ ದ, ದಟ್ ಈಸ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಯುವರ್ ಡ್ರೆಸ್, ದೆನ್ ದ ಬಟನ್ಸ್, ಹುಕ್, ಲೈಕ್ ದಟ್. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಡೈರೆಕ್ಟ್ ಮೆಟೀರಿಯಲ್ ಅಂತಂದರೆ ಇಟ್ ಕ್ಯಾನ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ವಿತ್ ದ ಪ್ರಾಡಕ್ಟ್. ಫೈನಲ್ ಪ್ರಾಡಕ್ಟಿಗೆ ನಿಮಗೆ ಐಡೆಂಟಿಫೈ ಮಾಡ್ಬೋದು, ನಿಮಗೆ ಕಣ್ಣಿಗೆ ಕಾಣಿಸುತ್ತದು. ಅದನ್ನು ನಾವೇನು ಹೇಳ್ತೀವಿ? ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ ಅಂದರೆ ಕಣ್ಣಿಗೆ ಕಾಣಿಸ್ಬೋದು, ಕಾಣಿಸ್ದೇನೂ ಇರ್ಬೋದು, ಬಟ್ ಇಟ್ ಈಸ್ ನಾಟ್ ಎ ಮೇಜರ್ ಪಾರ್ಟ್ ಆಫ್ ದ ಯುವರ್ ಫೈನಲ್ ಪ್ರಾಡಕ್ಟ್. ಸೊ ನಿಮ್ಮ ಫೈನಲ್ ಪ್ರಾಡಕ್ಟಿಗೆ ಅದರಲ್ಲಿ ಮೇಜರ್ ಅಂತ ನಾವು ಹೇಳಿಲ್ಲ. ಇಟ್ ಹ್ಯಾಸ್ ಲೆಸ್ ವ್ಯಾಲ್ಯೂ, ಇಟ್ ಕಾನ್ಸ್ಟಿಟ್ಯೂಟ್ ದಟ್ ಈಸ್ ಅ ಇಂಡೈರೆಕ್ಟ್ ಮೆಟೀರಿಯಲ್ ಇನ್ ದಟ್ ಪ್ರಾಡಕ್ಟ್. ಅದರಲ್ಲಿ ಇಂಡೈರೆಕ್ಟ್ ಮೆಟೀರಿಯಲ್ ಆಗಿ ಇರುತ್ತೆ. ಓಕೆ, ಅದು ನಿಮಗೆ ಕಣ್ಣಿಗೆ ಕಾಣಿಸಲ್ಲ, ಕಾಣಿಸಿದ್ರೂ ನಿಮಗೇನು ಅಷ್ಟು ಅದು ಪ್ರಾಮಿನೆಂಟ್ ಅಂತ ಅನಿಸಲ್ಲ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಮೆಟೀರಿಯಲ್. ನೆಕ್ಸ್ಟು ಮೆಟೀರಿಯಲ್ ಕಂಟ್ರೋಲ್. ಮೆಟೀರಿಯಲ್ ಅರ್ಥ ಆಗ್ತಿದೆಯಾ? ಏನೇನು ಹೇಳಬೇಕೀಗ ಮೆಟೀರಿಯಲ್ ಅಂತಂದರೆ, ಮೆಟೀರಿಯಲ್ ಈಸ್ ಅ ಇಂಪಾರ್ಟೆಂಟ್, ಮೆಟೀರಿಯಲ್ ಕಾಸ್ಟ್ ಈಸ್ ಅ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಲಿಮೆಂಟ್ಸ್ ಆಫ್ ಕಾಸ್ಟ್. It constitute nearly 25% to 40% of the total cost of the product. So material means raw materials, semi-finished products, spare parts, consumable stores and packing materials. Again there are two types of, it is material cost is directly divided into two groups. One is direct material, another one is indirect material. So direct material means it is conveniently identified with the final product. So it is a part and parcel of the final product. ಅದಿಲ್ಲದೆ ನಮಗೇನು ಮಾಡಲಿಕ್ಕೆ ಬರಲ್ಲ, ನಿಮಗೆ ಕಣ್ಣಿಗೆ ಕಾಣಿಸುತ್ತೆ, ಅದು ಮೇಜರ್ ಪಾರ್ಟ್ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ? ಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಮೆಟೀರಿಯಲ್ ಆರ್ ದೋಸ್ ಮೆಟೀರಿಯಲ್ಸ್ ವಿಚ್ ಕ್ಯಾನ್ ನಾಟ್ ಬಿ ಕನ್ವೀನಿಯೆಂಟ್ಲಿ ಐಡೆಂಟಿಫೈಡ್ ವಿತ್ ದ ಫೈನಲ್ ಪ್ರಾಡಕ್ಟ್. ಫೈನಲ್ ಪ್ರಾಡಕ್ಟ್ ಜೊತೆ ನಿಮಗೆ ಕನ್ವೀನಿಯೆಂಟಾಗಿ ಅದು ಐಡೆಂಟಿಫೈ ಮಾಡಲಿಕ್ಕೆ ಬರೋದಿಲ್ಲ. ಇಟ್ ಹ್ಯಾಸ್ ಎ ಲೆಸ್ ವ್ಯಾಲ್ಯೂ, ಅದಕ್ಕೆ ಬೆಲೆ ತುಂಬ ಕಡಿಮೆ ಇರುತ್ತೆ. ಬೋಲ್ಟು, ನಟ್ಟು ಅದಕ್ಕೆಲ್ಲ ತುಂಬ ಏನು ಖರ್ಚಾಗಲ್ಲ, ವುಡ್ಡಿಗೆ ತುಂಬ ಖರ್ಚಾಗುತ್ತೆ. ಸೊ ಇದನ್ನು ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಇಂಡೈರೆಕ್ಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ ಕಂಟ್ರೋಲ್ ಆರ್ ಇನ್ವೆಂಟರಿ ಕಂಟ್ರೋಲ್. ಅರ್ಥ ಆಗ್ತಿದೆಯಾ? ಮೆಟೀರಿಯಲ್ ಕಂಟ್ರೋಲ್ ಆ್ಯಂಡ್ inventory control. So how you control the materials in the organization? So material control is a systematic control over the transactions relating to the materials. So what do you mean by material control? Material control is a systematic control over the transactions relating to the material. Okay, that is called planning, that is a purchasing of materials, purchasing, that is systematic purchase of material, systematic storage of materials, systematic issue of materials,
ಟು ದಟ್ ಈಸ್ ಪ್ರೊಡ್ಯೂಸ್ ಎ ಫೈನಲ್ ಪ್ರಾಡಕ್ಟ್. ಅಂತಂದರೆ ಮೆಟೀರಿಯಲ್ ಕಂಟ್ರೋಲ್ ಅಂತಂದರೆ ಮೆಟೀರಿಯಲ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನನ್ನು ಕಂಟ್ರೋಲ್ ಮಾಡೋದು. ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಓವರ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಮೆಟೀರಿಯಲ್. ದಟ್ ಮೀನ್ಸ್ ಫಸ್ಟು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಓಕೆ, ಏನೇನು ತೊಗೊಳ್ಬೇಕು ಮೆಟೀರಿಯಲ್ಲು. ಸೆಕೆಂಡ್ ಒನ್ ಈಸ್ ಪರ್ಚೇಸಿಂಗ್ ಆಫ್ ಮೆಟೀರಿಯಲ್ಸ್. ನೆಕ್ಸ್ಟು ಪರ್ಚೇಸ್ ಆದಮೇಲೆ ಏನು ಮಾಡಬೇಕು, ಅದನ್ನು ರಿಸೀವ್ ಮಾಡಬೇಕು, ರಿಸೀವಿಂಗ್ ಆಫ್ ಮೆಟೀರಿಯಲ್ಸ್. ರಿಸೀವಿಂಗ್ ಆದಮೇಲೆ ಏನು ಮಾಡಬೇಕು, ಸ್ಟೋರಿಂಗ್ ಆಫ್ ಮೆಟೀರಿಯಲ್ಸ್. ಅದನ್ನು ಕರೆಕ್ಟಾಗಿ ಏನು ಮಾಡಬೇಕು, ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿ ಆಮೇಲೆ ಏನು ಮಾಡಬೇಕು, ಇಶ್ಯೂ ಆಫ್ ಮೆಟೀರಿಯಲ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟವರು ಮೆಟೀರಿಯಲ್ಸ್ ಕೇಳ್ತಾರೆ. ಆವಾಗ ಅದನ್ನು ಕರೆಕ್ಟಾಗಿ ಇಶ್ಯೂ ಮಾಡಬೇಕು. ಸೊ ಆಮೇಲೆ ದಟ್ ದೀಸ್ ಆರ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ದ ಮೆಟೀರಿಯಲ್ಸ್. ಓಕೆ, ಸೊ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಕಂಟ್ರೋಲ್ ಓವರ್ ದ ದಟ್ ಈಸ್ ಅ transactions relating to the material. That is a planning for materials, purchasing of materials, receiving of materials, then storing of materials and issue of materials. ಓಕೆ, ಇಷ್ಟು 5 ಫಂಕ್ಷನ್ಸನ್ನು ನೀವು ಕರೆಕ್ಟಾಗಿ ಮಾಡಿದರೆ ನೀವು ಕಂಟ್ರೋಲನ್ನು ತರ್ಬೋದು. ಯಾಕೆ ಮಾಡ್ತೀವಿ, ವಾಟ್ ಈಸ್ ದ ಆಬ್ಜೆಕ್ಟಿವ್ ಬಿಹೈಂಡ್ ದಟ್? ಯಾಕೆ ಮಾಡಬೇಕಿದೆಲ್ಲ? ದಟ್ ಮೀನ್ಸ್ ಇಟ್ ಮಸ್ಟ್ ಎನ್ಶೂರ್ the regular supply of materials to the production department for the purpose of production. ಅಂದರೆ ಪ್ರೊಡಕ್ಷನ್ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಸೊ ಸಿಸ್ಟಮ್ಯಾಟಿಕ್ಕಾಗಿ ಪ್ರೊಡಕ್ಷನ್ ನಡಿಬೇಕು ಅಂದರೆ ಹಿಂದಿನ ಕೆಲಸ ಏನು ಮಾಡ್ಕೊಳ್ಬೇಕು, ನೀವು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಇಟ್ ಎನ್ಶೂರ್ಸ್ ರೆಗ್ಯುಲರ್ ಆ್ಯಂಡ್ ಅಡಿಕ್ವೇಟ್ ಸಪ್ಲೈ ಆಫ್ ಮೆಟೀರಿಯಲ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್. ಅಂತಂದರೆ ನಿಮಗೆ ಎಷ್ಟು ಮೆಟೀರಿಯಲ್ಸ್, ಸಫಿಷಿಯೆಂಟ್ ಮೆಟೀರಿಯಲ್ಸ್, ಅಡಿಕ್ವೇಟ್ ಅಂತಂದರೆ ಸಫಿಷಿಯೆಂಟ್ ಮೆಟೀರಿಯಲ್ಸು ರೆಗ್ಯುಲರಾಗಿ ಏನಾಗಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿಬಿಟ್ಟು ನಿಮ್ಮ ಪ್ರೊಡಕ್ಷನ್ ಯಾವುದೇ ರೀತಿ ನಿಲ್ಲಬಾರ್ದು ವಿತ್ ಅ ಶಾರ್ಟೇಜ್ ಆಫ್ ಮೆಟೀರಿಯಲ್ಸ್. ಇಟ್ ಶುಡ್ ನಾಟ್ ಬಿ, ದಟ್ ಈಸ್ ಸೊ ದ ಪ್ರೊಡಕ್ಷನ್ ಶುಡ್ ನಾಟ್ ಬಿ ಹಿಂಡರ್ಡ್ ಆರ್ ಸ್ಟಾಪ್ಡ್ ವಿತ್ ದ ಲ್ಯಾಕ್ ಆಫ್ ಮೆಟೀರಿಯಲ್ಸ್. ಅದು ಮಟೀರಿಯಲ್ ಇಲ್ಲ ಅಂತ ಹೇಳಿಬಿಟ್ಟು ನಿಲ್ಲಿಸೋಕ್ಕೆ ಆಗಬಾರ್ದು. ಆ ಥರ ನೀವೇನು ಮಾಡಬೇಕು, ಮೆಟೀರಿಯಲ್ ಕಂಟ್ರೋಲನ್ನು ಮಾಡಬೇಕು. ನೆಕ್ಸ್ಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್? ಸೊ ಮೆಟೀರಿಯಲ್ ಕಂಟ್ರೋಲ್ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಯಾವುದು? ಫಸ್ಟ್ ಒನ್ ಈಸ್ ಟು ಎನ್ಶೂರ್ ದ ರೆಗ್ಯುಲರ್ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಎ ಪ್ರಾಡಕ್ಟ್. ಸೊ ಏನು ಪ್ರತಿ ದಿವಸನೂ ಅಥವಾ ರೆಗ್ಯುಲರಾಗಿ ಏನಾಗಬೇಕು, ಪ್ರೊಡಕ್ಷನಿಗೆ ಸಪ್ಲೈ ಆಗಬೇಕು ಮೆಟೀರಿಯಲ್ಸ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಏನಾಗಬೇಕು, ಅರ್ಥ ಆಗ್ತಿದೆಯಾ? ಸಪ್ಲೈ ಆಗಬೇಕು. ಸೊ ದ ಪ್ರೊಡಕ್ಷನ್ ಶುಡ್ ನಾಟ್ ಬಿ ಸ್ಟಾಪ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಾ ಮೆಟೀರಿಯಲ್ಸ್. ಪ್ರೊಡಕ್ಷನ್ ಮೆಟೀರಿಯಲ್ ಇಲ್ಲ ಅಂತ ಅಲ್ಲಿ ಯಾವತ್ತೂ ಕೆಲಸ ನಿಲ್ಲಿಸಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಈಸ್ ಟು ಮೇಕ್ ಅವೈಲಬಲ್ ದ ರೈಟ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಓಕೆ, ಟು ಮೇಕ್ available the right quantity and right quality of materials to the production department. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸರಿಯಾದ ಕ್ವಾಲಿಟಿ ಮತ್ತು ಸರಿಯಾದ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸು ಅವ್ರಿಗೆ ಯಾವಾಗಲೂ ಹೋಗಬೇಕು. ಥರ್ಡ್ ಒನ್ ಈಸ್ ಟು ಅವಾಯ್ಡ್ ದ ಓವರ್ ಸ್ಟಾಕಿಂಗ್ ಆಫ್ ಮೆಟೀರಿಯಲ್ಸ್. ಅಂದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮೆಟೀರಿಯಲ್ಸು ಸ್ಟಾಕ್ ಆಗದಿದ್ದಂಗೆ ನೋಡ್ಕೊಳ್ಬೇಕು. ಓವರ್ ಸ್ಟಾಕ್ ಆದರೆ ಇಟ್ ಈಸ್ ಎ ವೇಸ್ಟೇಜ್ ಆಫ್ ಮನಿ. ಸೊ ಮನಿ ಏನಾಗುತ್ತೆ, ವೇಸ್ಟೇಜ್ ಆಗುತ್ತೆ. ಸೊ ಹಾಗಾಗಿ it should avoid the overstocking of materials. Next one is to see that the materials are purchased at the most advantageous price or reasonable price. ಅಂದರೆ ಯಾವುದೇ ಮೆಟೀರಿಯಲನ್ನು ತುಂಬ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ, ರೀಸನಬಲ್ ಪ್ರೈಸಲ್ಲಿ ನಾವು ಕೊಂಡ್ಕೊಳ್ಳೋಂಗೆ ಇರಬೇಕು. ಅದು ಇಂಪಾರ್ಟೆಂಟ್. ಸೊ ಇಟ್ ಶುಡ್ ಬಿ ಪರ್ಚೇಸ್ಡ್ at reasonable price. Next one is to minimize the wastage, damage and deterioration and loss of materials during the storage of raw materials. So materials ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು, ಹಾಳಾಗಬಾರ್ದು. ಆಮೇಲೆ ಕ್ವಾಲಿಟಿ
ಏನಾಗುತ್ತೆ, ಹಿಟ್ಟಲ್ಲೇ ಹಾಳಾಗುತ್ತೆ ಕೆಲವು ಸಲ. ಡಿಟೋರಿಯರೇಷನ್ ಇನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಅವಾಯ್ಡೆಡ್. ಸೊ ವೇಸ್ಟೇಜನ್ನು ಅವಾಯ್ಡ್ ಮಾಡಬೇಕು, ಡ್ಯಾಮೇಜ್ ಅವಾಯ್ಡ್ ಮಾಡಬೇಕು, ಆಮೇಲೆ ಕ್ವಾಲಿಟಿ ವೇರಿಯೇಷನ್ ಆಗೋದು, ಸೊ ಕಳಪೆ ಆಗೋದು ಅಥವಾ ಅದ್ರ ಕ್ವಾಲಿಟಿ ಕಡಿಮೆ ಆಗೋದು. ಆ ಸ್ಟೋರೇಜ್ ಮಾಡಬೇಕಾದ್ರೆ ಪ್ರಾಪರ್ ಸ್ಟೋರೇಜ್ ಈಸ್ ರಿಕ್ವೈರ್ಡ್. ಸೊ ಸ್ಟೋರೇಜನ್ನು ಕರೆಕ್ಟಾಗಿ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಟು ಪ್ರೊವೈಡ್ ದ ಮ್ಯಾನೇಜ್ಮೆಂಟ್ ವಿತ್ ಪ್ರಾಂಪ್ಟ್ ಆ್ಯಂಡ್ ದಟ್ ಈಸ್ ಪ್ರಾಂಪ್ಟ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಷನ್ ಟು ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ದ ಮೆಟೀರಿಯಲ್ಸ್. ಯಾವಾಗ ಕೇಳಿದ್ರೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರಿಗೆ ಮೆಟೀರಿಯಲ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ಆರ್ ಯು ಫಾಲೋಡ್? ಟು ಪ್ರೊವೈಡ್ accurate information relating to the material, that is a receipt of material and issue of materials and the balance of materials in the stores. That should be provided to the top level management or any level of management in the organization. There are 3 levels of management in the organization: lower level, middle level and the higher level. 3 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಆ 3 ಲೆವೆಲಿಗೂ ನಿಮ್ಗೆ ಯಾವಾಗ ಕೇಳಿದ್ರೂ ಏನಾಗಿರಬೇಕು, ಇನ್ಫಾರ್ಮೇಷನ್ ಕೊಡೋ ಹಾಗೆ ಇರಬೇಕು. ಸೊ ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ನೆಕ್ಸ್ಟ್ ಒನ್ ಈಸ್ ಟೆಕ್ನಿಕ್ಸ್. ಅರ್ಥ ಆಗ್ತಿದೆಯಾ? ಟೆಕ್ನಿಕ್ಸ್ ಆಫ್ ಮೆಟೀರಿಯಲ್ ಕಂಟ್ರೋಲ್. ನೆಕ್ಸ್ಟು ಮೆಟೀರಿಯಲ್ ಕಂಟ್ರೋಲನ್ನು ಹೇಗೆ ಮಾಡ್ತೀವಿ? ಸೊ ವಾಟ್ ಆರ್ ದ ಟೆಕ್ನಿಕ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಮೆಟೀರಿಯಲ್ ಕಂಟ್ರೋಲ್? ಯಾವ್ಯಾವ ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ? ದಟ್ ಫಸ್ಟ್ ಒನ್ ಈಸ್ ಡಿಟರ್ಮಿನೇಷನ್ ಆಫ್ ಸ್ಟಾಕ್ ಲೆವೆಲ್ಸ್. ಡಿಟರ್ಮಿನೇಷನ್ ಆಫ್ ಸ್ಟಾಕ್ ಲೆವೆಲ್ಸ್. ಇದನ್ನು ಮತ್ತೆ ಮಾಡ್ತೀನಿ. ಸೊ ದಟ್ ಈಸ್ ಅ ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ಆ್ಯಂಡ್ ರಿಆರ್ಡರಿಂಗ್ ಲೆವೆಲ್, ಡೇಂಜರ್ ಲೆವೆಲ್. ಓಕೆ, 4 ಲೆವೆಲ್ಸನ್ನು ಫಿಕ್ಸ್ ಮಾಡ್ತಾರೆ. ಸೊ ಡಿಟರ್ಮಿನೇಷನ್ ಆಫ್ ಲೆವೆಲ್ಸ್ ಸೊ ದ ಆರ್ಗನೈಸೇಷನ್ ಮಸ್ಟ್ ಫಿಕ್ಸ್ ದರ್ ಇಸ್ ಅ ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್, ರಿಆರ್ಡರಿಂಗ್ ಲೆವೆಲ್ ಆ್ಯಂಡ್ ದ ಡೇಂಜರ್ ಲೆವೆಲ್. ಇದನ್ನು ಮತ್ತೆ ಹೇಳ್ತೀನಿ. So second one is determination of economic order quantity, EOQ. So determination of that is a economic order quantity, that is quantity to be purchased at one time ಗೆ ಎಷ್ಟು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಥರ್ಡ್ ಒನ್ ಈಸ್ ಅಡಾಪ್ಟಿಂಗ್ ಪ್ರಾಪರ್ ಪರ್ಚೇಸ್ ಪ್ರೊಸೀಜರ್. So that is adopting the proper purchase procedure in the organization. ಅದನ್ನು ಸರಿಯಾದ ಪರ್ಚೇಸ್ ಮಾಡಲಿಕ್ಕೆ ಸರಿಯಾದ ಕ್ರಮವನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಪ್ರಾಪರ್ ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್. ಓಕೆ, ಯಾವುದೇ ಮೆಟೀರಿಯಲ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೂತ್ಕೊಂಡ್ಬಿಡೋದಲ್ಲ. ಏನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಕ್ಲಾಸಿಫೈ ಮಾಡಿ ಇಡಬೇಕು. ಜೊತೆಗೆ ಅದಕ್ಕೆ ಏನು ಮಾಡಬೇಕು, ಕೋಡಿಫಿಕೇಷನ್, ಅದಕ್ಕೆ ಐಡೆಂಟಿಫಿಕೇಷನ್ ನಂಬರ್ಸನ್ನು ಕೊಡಬೇಕು. ಓಕೆ, ಅದನ್ನು ನೀವು ಮಾಡಬೇಕು. ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಫಿಕೇಷನ್ ಆಫ್ ಮೆಟೀರಿಯಲ್ಸ್ ವೈಲ್ ಸ್ಟೋರಿಂಗ್ ದ ರಾ ಮೆಟೀರಿಯಲ್ಸನ್ನು ಸ್ಟೋರ್ ಮಾಡಬೇಕಾದ್ರೆ ಸರಿಯಾಗಿ ಅದನ್ನು ವಿಂಗಡಣೆ ಮಾಡಿ ಅದಕ್ಕೆಲ್ಲ ಒಂದು ಹೆಸರು, ಲೇಬಲನ್ನು ಕೊಟ್ಬಿಟ್ಟು ಕರೆಕ್ಟಾಗಿ ಸ್ಟೋರ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ABC ಅನಾಲಿಸಿಸ್, ಆಲ್ವೇಸ್ ಬೆಟರ್ ಕಂಟ್ರೋಲ್. ABC ಅನಾಲಿಸಿಸ್. ಸೊ ABC ಅನಾಲಿಸಿಸನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಅನಾಲಿಸಿಸ್ ಆಫ್ ಸ್ಟಾಕ್ ಕಂಟ್ರೋಲ್. ಸಿಕ್ಸ್ತ್ ಒನ್ ಈಸ್ ಪ್ರಾಪರ್ ಸ್ಟೋರೇಜ್ ಆಫ್ ಮೆಟೀರಿಯಲ್ಸ್. materials and adopting perpetual inventory system. So ಒಂದು
ಮೆಟೀರಿಯಲ್ಸನ್ನು ಪ್ರಾಪರಾಗಿ ಸ್ಟೋರ್ ಮಾಡಬೇಕು. ಸೆಕೆಂಡ್ ಒನ್ ಈಸ್ ಯು ಶುಡ್ ಅಡಾಪ್ಟ್ ದ ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮ್. ಸೊ ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂದರೆ ಕಂಟಿನ್ಯೂಯಸ್ ಪ್ರಿಸರ್ವೇಷನ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ದ ಚೆಕಿಂಗ್ ಆಫ್ ಮೆಟೀರಿಯಲ್ಸ್. ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂದರೆ ಕರೆಕ್ಟಾಗಿ ನೀವು ಸ್ಟೋರನ್ನು ಮಾಡೋದು ಮೆಟೀರಿಯಲ್ಸನ್ನು, ಜೊತೆಗೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತಾ ಇರೋದು. ಸೊ ಇಟ್ ಶುಡ್ ಬಿ ದಟ್ ಈಸ್ ಅ ಫಿಸಿಕಲ್ ಸ್ಟಾಕ್ ಶುಡ್ ಬಿ ಟ್ಯಾಲಿಡ್ ವಿತ್ ದ ಕ್ವಾಂಟಿಟಿ ಆರ್ ದ ಕ್ವಾಲಿಟಿ ಆಫ್ ಗೂಡ್ಸ್ ಅವೈಲಬಲ್ ಇನ್ ದ ಬುಕ್ಸ್. ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಫಿಸಿಕಲ್ ಸ್ಟಾಕ್ ಎರಡು ಏನಾಗಬೇಕು, ಮ್ಯಾಚ್ ಆಗಬೇಕು. ಬುಕ್ ರೆಕಾರ್ಡ್ಸ್ ಮಸ್ಟ್ ಬಿ ಟ್ಯಾಲಿಡ್ ವಿತ್ ದ ಫಿಸಿಕಲ್ ರೆಕಾರ್ಡ್ಸ್, physical quantity must be tallied with the book records. So that is called perpetual inventory system. So these are all the techniques of material control. Techniques of material control alli yavadu barutte. So it includes determination of stock levels, EOQ, economic order quantity, that is a quantity to be purchased at one time. ಒಂದು ಸಲಿಗೆ ಎಷ್ಟು ಕೊಂಡ್ಕೊಳ್ಬೇಕು ಅಂತ ಕರೆಕ್ಟಾಗಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಪರ್ಚೇಸ್ ಪ್ರೊಸೀಜರ್. ಯು ಶುಡ್ ಅಡಾಪ್ಟ್ ದ ಕರೆಕ್ಟ್ ಪರ್ಚೇಸ್ ಪ್ರೊಸೀಜರ್ ಫಾರ್ ಪರ್ಚೇಸಿಂಗ್ ದ raw materials. After purchasing and receiving the materials, it should be properly classified and codified and stored in the stores. ಸ್ಟೋರ್ಸಲ್ಲಿ ಕ್ಲೀನಾಗಿ ಕ್ಲಾಸಿಫಿಕೇಷನ್ ಮಾಡಿ ಕೋಡಿಫಿಕೇಷನ್ ಮಾಡಿ ನೀವು ಸ್ಟೋರ್ ಮಾಡಬೇಕು. ನೆಕ್ಸ್ಟು ABC, ಆಲ್ವೇಸ್ ಬೆಟರ್ ಕಂಟ್ರೋಲ್ ಸ್ಟಾಕ್, ದಟ್ ಈಸ್ ಸ್ಟಾಕ್ ಆಫ್ ಕಂಟ್ರೋಲ್ ಈಸ್ ನೆಸೆಸರಿ ಫಾರ್ ಮೆಟೀರಿಯಲ್ control. Next, proper storage of materials and perpetual adopting perpetual inventory system. So correct ಆಗಿ ಸ್ಟೋರೇಜ್ ಮಾಡಬೇಕು ಮತ್ತು ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಪರ್ಪಿಚುವಲ್ ಇನ್ವೆಂಟರಿ ಸಿಸ್ಟಮ್ ಅಂದರೆ ಕಂಟಿನ್ಯೂಯಸ್ ಸ್ಟಾಕ್ ಟೇಕಿಂಗ್ ಅಂತ. ಕಂಟಿನ್ಯೂಯಸ್ ಸ್ಟಾಕ್ ಟೇಕಿಂಗ್ ನಿಮ್ಮ ಬುಕ್ಕಲ್ಲಿ ಏನು ತೋರಿಸ್ತಾ ಇರುತ್ತೋ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಅಷ್ಟೇ ಫಿಸಿಕಲ್ ಇರಬೇಕು, ಇಲ್ಲ ಫಿಸಿಕಲ್ ಎಷ್ಟಿರುತ್ತೋ ಅಷ್ಟೇ ಬುಕ್ಕಲ್ಲೂ ಇರಬೇಕು. ಅದು ಎರಡೂ ಟ್ಯಾಲಿ ಆಗ್ತಾ ಹೋಗಬೇಕು. ಸೊ ದೀಸ್ ಆರ್ ಆಲ್ ದ ಟೆಕ್ನಿಕ್ಸ್ ಆಫ್ ದಟ್ ಈಸ್ ಅ ಮೆಟೀರಿಯಲ್ ಕಂಟ್ರೋಲ್. ಇಲ್ಲಿವರೆಗೆ ಅರ್ಥ ಆಯಿತಾ? ಏನೇನು ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್ ಈಸ್ ಮೆಟೀರಿಯಲ್ ಕಂಟ್ರೋಲ್ ವಾಸ್ ಎ ಲಾರ್ಜ್ ನಂಬರ್ ಆಫ್ ಆಸ್ಪೆಕ್ಟ್ಸ್. ಇಟ್ ಇನ್ಕ್ಲೂಡ್ಸ್ 3 ಆಸ್ಪೆಕ್ಟ್ಸ್. ಒನ್ ಈಸ್ ಪರ್ಚೇಸ್ ಕಂಟ್ರೋಲ್, second one is inventory control, third one is issue control. There are 3 aspects in the material control. So material control alli ನೀವು 3 ಆಸ್ಪೆಕ್ಟನ್ನು ಓದಬೇಕು. ಒನ್ ಈಸ್ ಪರ್ಚೇಸ್ ಕಂಟ್ರೋಲ್, ಸೆಕೆಂಡ್ ಒನ್ ಈಸ್ ಇನ್ವೆಂಟರಿ ಕಂಟ್ರೋಲ್, ಥರ್ಡ್ ಒನ್ ಈಸ್ ಇಶ್ಯೂ ಕಂಟ್ರೋಲ್. ಅಂದರೆ ಒಂದು ಪರ್ಚೇಸ್ ಮೇಲೆ ಕಂಟ್ರೋಲ್ ಇರಬೇಕು. ಸೆಕೆಂಡ್ ಒನ್ ನಿಮ್ಮ ಏನು ಸ್ಟಾಕ್ ಬರುತ್ತೆ, ಇನ್ವೆಂಟರಿ ಮೀನ್ಸ್ ಸ್ಟಾಕ್ ಏನು ಬರುತ್ತೋ ಅದ್ರ ಮೇಲೆ ಕಂಟ್ರೋಲ್ ಇರಬೇಕು. ಅಂದರೆ ಸ್ಟೋರಿಂಗ್ ಆಫ್ ದಟ್ ಈಸ್ ಅ ರಾ ಮೆಟೀರಿಯಲ್ಸ್ ಇನ್ ದ ಸ್ಟೋರ್ಸ್ ಆರ್ ವೇರ್ ಹೌಸ್. ಥರ್ಡ್ ಒನ್ ಈಸ್ ಇಶ್ಯೂ ಕಂಟ್ರೋಲ್. ಅದನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಬೇಕಾದ್ರೂ ನಿಮಗೆ ಕಂಟ್ರೋಲ್ ಇರಬೇಕು. ಒನ್ ಈಸ್ purchase control, second one is what, storing of material, proper storing of material, third one is issue control. ಅಂದರೆ ನೀವು ಇಶ್ಯೂ ಮಾಡಬೇಕಾದ್ರೂ ನಿಮಗೆ ಕಂಟ್ರೋಲಿಂಗು ಇರಬೇಕು. ಹೇಗೆ ಇಶ್ಯೂ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಇಶ್ಯೂ ಮಾಡೋದಲ್ಲ. ಸೊ 3 ಕಂಟ್ರೋಲನ್ನು. ಸೊ ಫಸ್ಟ್ ಒನ್ ಈಸ್ ಪರ್ಚೇಸ್ ಕಂಟ್ರೋಲ್. ಪರ್ಚೇಸ್ ಕಂಟ್ರೋಲನ್ನು ಹೇಗೆ ಮಾಡ್ತೀವಿ? ಸೊ ಹೇಗೆ what are all the steps adopted in the purchase control? Purchasing is very, very important in the purchasing of raw materials, which is essential for the production department, is very, very important in the organization. Okay. Purchase ಅಂದರೆ purchase of raw materials ತುಂಬ important, because the final, that is the quality of the final product depends upon the purchases of raw material. ನಿಮ್ಮ ಫೈನಲ್ ಪ್ರಾಡಕ್ಟ್ ಇದೆಯಲ್ಲ, ಆ ಫೈನಲ್ ಪ್ರಾಡಕ್ಟು ನಿಮಗೆ ಚೆನ್ನಾಗಿ ಬರಬೇಕಂದ್ರೆ ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ಸು ಕರೆಕ್ಟಾಗಿ ಆಗ್ತಾ ಹೋಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ
organization. That means controlling over the purchase of raw material is very very important. ಸೊ ಯಾಕೆ ಪರ್ಚೇಸನ್ನು ಕರೆಕ್ಟಾಗಿ ಮಾಡಬೇಕು? ವಾಟ್ ಈಸ್ ದ ಐಡಿಯಾ ಬಿಹೈಂಡ್ ದಟ್? ಯಾಕೆ ಪರ್ಚೇಸಿಂಗನ್ನು ಕರೆಕ್ಟಾಗಿ ಮಾಡಬೇಕು? One is, what is the first one? So you should purchase the materials at competitive price or reasonable price or advantageous price. ನೀವು ಏನೇ ಮೆಟೀರಿಯಲ್ ಕೊಂಡ್ಕೊಳ್ತಾ ನೀವು ಒಳ್ಳೆ ಕಾಂಪಿಟೇಟಿವ್ ಪ್ರೈಸಲ್ಲಿ ತೊಗೊಳ್ಬೇಕು, ಇಲ್ಲ ನಿಮಗೆ ಏನು ಬೆನಿಫಿಟ್ ಆಗುತ್ತೋ ಅಥವಾ ನಿಮಗೆ ಯಾವುದು ರೀಸನಬಲ್ ಅನಿಸುತ್ತೋ ಆ ರೇಟಿಗೆ ಕೊಂಡ್ಕೊಳ್ಬೇಕು. ಸೆಕೆಂಡ್ ಒನ್ ಈಸ್ ಯು ಶುಡ್ ಪರ್ಚೇಸ್ ರೈಟ್ ಕ್ವಾಲಿಟಿ ಆಫ್ ಗೂಡ್ಸ್ ಇನ್ ರೈಟ್ ಕ್ವಾಂಟಿಟಿ ಅಟ್ ರೈಟ್ ಟೈಮ್. ಓಕೆ, ಸರಿಯಾದ ಕ್ವಾಲಿಟಿಯ ಪ್ರಾಡಕ್ಟ್, ಸರಿಯಾದ ಕ್ವಾಲಿಟಿಯ ರಾ ಮೆಟೀರಿಯಲು ಸರಿಯಾದ ಕ್ವಾಂಟಿಟಿಯಲ್ಲಿ ಸರಿಯಾದ ಸಮಯಕ್ಕೆ ಪರ್ಚೇಸ್ ಮಾಡಬೇಕು. 3 aspects are very very important. Quality of material is very important, quantity of material and the time of purchasing, that is very important. ಸೊ ಮೂರೂ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕ್ವಾಲಿಟಿ, ಸರಿಯಾದ ಕ್ವಾಲಿಟಿ ಪರ್ಚೇಸ್ ಮಾಡಬೇಕು, ಕ್ವಾಂಟಿಟಿನೂ ಕರೆಕ್ಟಾಗಿರಬೇಕು, ಆಮೇಲೆ ಏನಾಗಿರಬೇಕು, ಯಾವ್ಯಾವ ಟೈಮಿಗೆ ತೊಗೊಳ್ಬಾರ್ದು, ಏನು ಮಾಡಬೇಕು, ನಿಮ್ಗೆ ಯಾವ ಟೈಮ್ಗೆ ಬೇಕೋ ಆ ಟೈಮಿಗೆ ಏನು ಮಾಡಬೇಕು, ನೀವು ಪರ್ಚೇಸಿಂಗನ್ನು ಮಾಡ್ತಾ ಹೋಗಬೇಕು. ಅಲ್ಟಿಮೇಟ್ಲಿ ಇಟ್ ಎನ್ಶೂರ್ ದ ಸ್ಮೂತ್ ಪ್ರೊಡಕ್ಷನ್ ಆಫ್ ಫೈನಲ್ ಪ್ರಾಡಕ್ಟ್. ಅಂದರೆ ಫೈನಲ್ ಪ್ರಾಡಕ್ಟು ಅಂದರೆ ಸ್ಮೂತಾಗಿ ಬರಬೇಕು, ಅಂದರೆ ನಿಮ್ಮ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಕರೆಕ್ಟಾಗಿ ನಡೀತಾ ಇರಬೇಕು. ಇಟ್ ಶುಡ್ ನಾಟ್ ಬಿ ಅವಾಯ್ಡೆಡ್, ಇಟ್ ಶುಡ್ ನಾಟ್ ಬಿ ಸ್ಟಾಪ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮೆಟೀರಿಯಲ್, ಲ್ಯಾಕ್ ಆಫ್ ರಾ ಮೆಟೀರಿಯಲ್. ರಾ ಮೆಟೀರಿಯಲ್ಸ್ ಇಲ್ಲ ಅಂಥೇಳ್ಬಿಟ್ಟು ಯಾವತ್ತೂ ಪ್ರೊಡಕ್ಷನ್ನು ನಿಲ್ಲಬಾರ್ದು. ಓಕೆ, ಸೊ ದಟ್ ಈಸ್ ಪ್ರೊಡಕ್ಷನ್ ಶುಡ್ ನಾಟ್ ಬಿ ಸ್ಟಾಪ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯ ಪ್ರೊಡಕ್ಷನನ್ನು ನಿಲ್ಲಿಸಬಾರ್ದು. ದಟ್ ಈಸ್ ಇಟ್ ಎನ್ಶೂರ್ಸ್ ದ ಸ್ಮೂತ್ ಫ್ಲೋ ಆಫ್ ರಾ ಮೆಟೀರಿಯಲ್ಸ್ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್. ಅಂದರೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕರೆಕ್ಟಾಗಿರೋ, ಅಂದರೆ ರೆಗ್ಯುಲರ್ ಸಪ್ಲೈ ಆಫ್ ಮೆಟೀರಿಯಲ್ಸನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ಯು ಶುಡ್ ಪರ್ಚೇಸ್ ರೈಟ್ ಕ್ವಾಲಿಟಿ, ರೈಟ್ ಕ್ವಾಂಟಿಟಿ ಇನ್ ರೈಟ್ ಟೈಮ್ ಫ್ರಮ್ ರೈಟ್ ಸೋರ್ಸ್. ಸಪ್ಲೈಯರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸರಿಯಾದ ವ್ಯಕ್ತಿಯಿಂದ ನೀವೇನು ಮಾಡ್ಕೊಳ್ಬೇಕು, ಅದನ್ನೆಲ್ಲ ಕೊಂಡ್ಕೊಳ್ಬೇಕು. ಫ್ರಮ್ ದ ರೈಟ್ ಸೋರ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ಗೊತ್ತಾಗ್ತಿದೆಯಲ್ವಾ? ಅವ್ರಿಗೆ ಫಾಲೋ. ಓಕೆ, ಇಲ್ಲಿ ಸ್ಟಾಪ್ ಮಾಡೋಣ, ಆಮೇಲೆ ನೋಡೋಣ. ಓಕೆ, ಸ್ಟಾಪ್ ಮಾಡೋಣ.